ಹಲೋ ಹಾಯ್ ಸ್ಟೂಡೆಂಟ್ಸ್. ಇಂದು 4ನೇ ಸೆಮಿಸ್ಟರ್ ಬಿ.ಕಾಮ್ ಬೆಂಗಳೂರು ಸಿಟಿ ಯೂನಿವರ್ಸಿಟಿ ಅಂಡರ್ನಲ್ಲಿ ಬರ್ತಾ ಇರತಕ್ಕಂಥ ಕನ್ನಡ. ಸೊ ಆ ಕನ್ನಡದಲ್ಲಿ ಒಂದು ಪಾಠದ ವಿಶ್ಲೇಷಣೆಯನ್ನು ಇವತ್ತು ನಾವು ನೋಡ್ತಾ ಇದ್ದೇವೆ. ಆ ಪಾಠ ಯಾವುದು ಅಂತ ಹೇಳಿದ್ರೆ ಅಕ್ಕೈ ಅಂತಕ್ಕಂಥ ಒಂದು ಪಾಠ. ಈ ಪಾಠ ನಮಗೆ ಏನನ್ನ ಹೇಳ್ಕೊಡುತ್ತೆ ಅಂತ ಹೇಳಿದ್ರೆ, ಗಂಡಾಗಿದ್ದು ಹೆಣ್ಣಿನ ಭಾವನೆಗಳು ಅತಿಯಾಗಿರ್ತಕ್ಕಂಥ ಒಬ್ಬ ಹುಡುಗನ ಪರಿಸ್ಥಿತಿ ಮತ್ತೆ ವೇದನೆ ಹೇಗಿರುತ್ತೆ, ಅದರ ಮೂಲಕವಾಗಿ ಸಮಾಜ ಅವನನ್ನ ಯಾವ ರೀತಿ ಗುರುತಿಸುತ್ತಾ ಹೋಗುತ್ತೆ ಅಥವಾ ಸಮಾಜ ಯಾವ ರೀತಿ ಅವನನ್ನ ನೋಡ್ತಾ ಹೋಗುತ್ತೆ ಅನ್ನೋದನ್ನ ಈ ಅಕ್ಕೈ ಅನ್ನೋ ಒಂದು ಪಾಠವನ್ನ ಅಥವಾ ಅವರ ಒಂದು ಜೀವನ ಚರಿತ್ರೆಯನ್ನು ಬರ್ಕೊಂಡಿರ್ತಕ್ಕಂಥ ಅಕ್ಕೈ ಪದ್ಮಶಾಲಿ ಅವರು ಬರೆದಿರ್ತಕ್ಕಂಥ ಒಂದು ಅಕ್ಕೈ, ಅದರಲ್ಲಿ ಒಂದು ಭಾಗವನ್ನ ಇಲ್ಲಿ ಕೊಟ್ಟಿದ್ದಾರೆ. ಸೊ ಆ ಭಾಗದ ಮೂಲಕವಾಗಿ ನಾವು ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಇದಿಷ್ಟು. ಸೊ ಹಾಗಾದ್ರೆ ಈ ಪಾಠದಲ್ಲಿ ಯಾರ್ಯಾರು ಬರ್ತಾರೆ ಅನ್ನೋದನ್ನ ಒಂದ್ಸಲ ನೋಡೋಣ. ಸೊ ಪಾಠದಲ್ಲಿ ಬರ್ತಕ್ಕಂಥ ಜಗದೀಶ್ ಈ ಪಾಠದ ಮುಖ್ಯವಾಗಿರ್ತಕ್ಕಂಥ ಒಬ್ಬ ನಾಯಕ ಅಂತ ಹೇಳಿ ಅನ್ಕೋಬಹುದು. ಸೊ ತಂದೆ ತಾಯಿ ಗೃಹಿಣಿ. ತಂದೆ ಎಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅಂತ ಹೇಳಿದ್ರೆ ರಕ್ಷಣಾ ಸಚಿವಾಲಯದ ಏರೋನಾಟಿಕಲ್ ಡೆವಲಪ್ಮೆಂಟ್ ಸಂಸ್ಥೆಯಲ್ಲಿ ಕಾರ್ಮಿಕನಾಗಿ ಕೆಲಸ ಮಾಡ್ತಾ ಇರ್ತಾರೆ. ಇವ್ರ ತಂದೆ ತಾಯಿಗೆ 3 ಜನ ಮಕ್ಕಳು. ಅಕ್ಕ, ಸೊ ಅವಳಿಗೆ ಮದುವೆ ಆಗಿರುತ್ತೆ. ಜಗದೀಶ್ ಇವನಿಗಿನ ಮದುವೆ ಆಗಿಲ್ಲ. ತಮ್ಮ ಇವನಿಗೂ ಕೂಡ ಮದುವೆ ಆಗಿರುತ್ತೆ. ಸೊ ಇದಿಷ್ಟು ಅಕ್ಕೈನಲ್ಲಿ ನಾವು ಗುರುತಿಸ್ತಕ್ಕಂತಹ ಪಾತ್ರಗಳು. ಆ ಪಾತ್ರಗಳು ಏನನ್ನ ಮಾಡ್ತಾ ಹೋಗ್ತವೆ ಅನ್ನೋದು. ಸೊ ಮುಖ್ಯವಾಗಿ ಪಾಠ ನಮಗೆ ತೋರಿಸೋದು ಅವಾಗಲೇ ಹೇಳಿದ ಹಾಗೆ ಗಂಡಾಗಿದ್ದಾನೆ. ಸೊ ಹೆಣ್ಣಿನ ಭಾವನೆಗಳು ಹೆಚ್ಚಾಗಿರೋದ್ರಿಂದ ಅವನನ್ನ ಸಮಾಜ ಯಾವ ರೀತಿ ಗುರುತಿಸುತ್ತೆ ಅಂತ ಹೇಳಿದ್ರೆ ಸಂಘ, 9 ಚಕ್ಕ ಈ ತರ ಗುರುತಿಸ್ತಾ ಹೋಗುತ್ತೆ. ಕೊನೆಯದಾಗಿ ಪೋಷಕರು, ಸ್ನೇಹಿತರು, ಸಂಬಂಧಿಕರು, ಶಿಕ್ಷಕರು, ಈ ಒಟ್ಟು ಸಮಾಜ ಇಂತಹ ವ್ಯಕ್ತಿಗಳನ್ನ ಯಾವ ರೀತಿ ಗುರುತಿಸ್ತಾ ಹೋಗುತ್ತೆ ಅನ್ನೋದು ಮುಖ್ಯವಾಗಿರ್ತಕ್ಕಂಥದ್ದು. ಸೊ ಹಾಗಾದ್ರೆ ಪಾಠವನ್ನ ನೋಡ್ತಾ ಹೋಗೋಣ. ಸೊ ಪಾಠದಲ್ಲಿ ಬರ್ತಕ್ಕಂಥ ಜಗದೀಶ್ ಒಬ್ಬ ಕೆಳ ಮಧ್ಯಮದ ವರ್ಗದ ಸಣ್ಣ ಕುಟುಂಬದಲ್ಲಿ ಹುಟ್ಕೊಳ್ತಾನೆ. ಅಪ್ಪ ಏರೋನಾಟಿಕಲ್ ಡೆವಲಪ್ಮೆಂಟ್ ಸಂಸ್ಥೆಯಲ್ಲಿ ಕಾರ್ಮಿಕನಾಗಿ ಕೆಲಸ ಮಾಡ್ಕೊಳ್ತಾ, ತಾಯಿ ಆ ಮನೆಯ ಗೃಹಿಣಿಯಾಗಿ ಕೆಲಸವನ್ನ ಮಾಡ್ಕೊಳ್ತಾ ಹೋಗ್ತಾ ಇರ್ತಾಳೆ. ಒಂದು ತಕ್ಕ ಮಟ್ಟಿಗೆ ಒಂದು ಸಾಮಾನ್ಯ ಮಟ್ಟಕ್ಕೆ ಇರ್ತಕ್ಕಂಥ ಒಂದು ಕುಟುಂಬ. ಆ ಕುಟುಂಬದಲ್ಲಿ 3 ಜನ ಮಕ್ಕಳು. ಒಬ್ಳು ಅಕ್ಕ, ಜಗದೀಶ್, ಅದಾದ್ಮೇಲೆ ತಮ್ಮ. ಅಕ್ಕನಿಗೆ ಒಬ್ಬ ದಲಿತ ವ್ಯಕ್ತಿಯೊಡನೆ ಮದುವೆ ಆಗಿರುತ್ತೆ. ಅದಾದ್ಮೇಲೆ ಅವ್ರಿಗೆ 2 ಗಂಡು ಮಕ್ಳು ಇರ್ತದೆ. ಅದಾದ್ಮೇಲೆ ತಮ್ಮನಿಗೆ ರೋಮನ್ ಕ್ಯಾಥೋಲಿಕ್ ಕ್ರೈಸ್ತ ಮಹಿಳೆಯೊಂದಿಗೆ ಮದುವೆಯನ್ನ ಮಾಡಿಕೊಟ್ಟಿರ್ತಾರೆ. ಇವರಿಬ್ರು ಮಧ್ಯೆ ಹುಟ್ಟಿರ್ತಕ್ಕಂಥವನು ಜಗದೀಶ್. ಸೊ ಇಂತಹ ಜಗದೀಶ್ ಏನಾಗತ್ತೆ, ಇವನಿಗೆ ಕುಟುಂಬದೊಳಗಡೆ ಇರ್ಬೇಕಾದ ಸಂದರ್ಭದಲ್ಲಿ ಗಂಡಾಗಿ ಹುಟ್ಟಿಯೇನೆ, ಆದ್ರೆ ಹೆಣ್ಣಿನ ಭಾವನೆಗಳು ಜಾಸ್ತಿ ಇರೋದ್ರಿಂದ ಮತ್ತೆ ಆ ಜಾಸ್ತಿ ಇರೋದ್ರಿಂದ ಅವನೇನಾಗ್ತಾ ಇದೆ, ಹೆಣ್ಣಿನತ್ತ ವಾಲ್ಕೊಳ್ಳೋದನ್ನ ನೋಡ್ತಾ ಹೋಗ್ತೀವಿ. ಯಾವ ತರ ಮನೆಯಲ್ಲಿರ್ತಕ್ಕಂಥ ಅಕ್ಕನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದಷ್ಟು ಪರಿಕರಗಳಿರ್ತವೆ. ಗೆಜ್ಜೆ ಹಾಕೊಳ್ಳೋದು, ಅಮ್ಮನ ಸೀರೆ ಉಟ್ಕೊಳ್ಳೋದು, ಸಿಂಗಾರ ಮಾಡ್ಕೊಳ್ಳೋದು, ಟವಲ್ ತೊಟ್ಕೊಳ್ಳೋದು, ಉದ್ದ ಕೂದಲಿದೆ ನನಗೆ ಅಂತ ಹೇಳಿ ನಟಿಸೋದು, ಮತ್ತೆ ಅಕ್ಕಲ ಚಪ್ಪಲಿಗಳನ್ನ ಕದ್ದು ಕದ್ದು ಹಾಕೊಂಡು ಓಡಾಡೋದು. ಅವುಗಳನ್ನ ಹಾಕೊಂಡಿದ ತಕ್ಷಣ ನಾನು ಕೂಡ ಹುಡುಗಿ ತರನೇ ಓಡಾಡ್ತಾ ಇದ್ದೀನ ಅಥವಾ ಚಪ್ಪಲಿಯನ್ನು ಹಾಕೊಂಡು ಓಡಾಡ್ತಿದ್ದೀನ ಅನ್ನೋ ಯೋಚನೆ ಮಾಡುವಂಥದ್ದು. ಅದಾದ್ಮೇಲೆ ಅವನೇ ತನ್ನ ಮೈ ಮೇಲೆ ಹಾಕೊಂಡಿರ್ತಕ್ಕಂಥ ಪ್ಯಾಂಟ್ ಅಂಡ್ ಶರ್ಟ್ ಅವನಿಗೆ ಯಾವ ತರ ಕಾಣ್ತಾ ಇರುತ್ತೆ, ಹುಡುಗಿರು ಹಾಕೊಂಡಿರ್ತಕ್ಕಂಥ ಚೂಡಿದಾರ ತರನೇ ಕಾಣ್ತಾ ಇರ್ತವೇನೋ ಅನ್ನೋ ತರ ಅವನು ಅನ್ಕೊಳ್ತಾನೆ. ಸೊ ಹೀಗೆ ಅವನ ಒಳಗಡೆ ಹೆಣ್ಣಿನ ಲಕ್ಷಣಗಳು ಜಾಸ್ತಿ ಆಗ್ತಾ ಹೋಗ್ತಾ ಇರೋದನ್ನ ಗಮನಿಸಿರ್ತಕ್ಕಂಥ ತಂದೆ ತಾಯಿಗರು, ನೀನು ಹುಡುಗನಾಗಿ ಹುಟ್ಟಿದೀಯಾ, ಹುಡುಗಿ ತರ ನೀನ್ ಯಾಕೆ ನಡ್ಕೊಳ್ತಿದ್ಯಾ, ಯಾಕೆ ಆ ತರ ಇದೀಯಾ ಅಂತ ಅಂದ್ಬಿಟ್ಟು ಅವ್ರ ಮೇಲೇನು ಯಾವಾಗ್ಲೂ ಕೂಡ ಕೋಪವನ್ನ ತೋರ್ಪಡಿಸ್ತಾ ಇರ್ತಾರೆ. ಸೊ ಇಂತಹ ಸದ್ದಲ್ಲಿ ಏನಾಗ್ಬಿಡತ್ತೆ, ಏನಾದ್ರೂ ಮಾಡಿ ಹುಡುಗನ ರೀತಿನಲ್ಲೇ ನಾನು ನಡಿಬೇಕು, ಕೂತ್ಕೊಳ್ಬೇಕು, ಆಟ ಆಡ್ಬೇಕು ಎಲ್ಲ ಅನ್ಕೊಂಡ್ ಬಲವಂತದಿಂದ ಮಾಡ್ತಾ ಹೋಗ್ತಾ ಇದ್ರು ಕೂಡ ಅವನಲ್ಲಿ ಆ ಹುಡುಗಿತನ ಅನ್ನೋದು ಅದನ್ನ ಬಿಡ್ತಾ ಇರೋದಿಲ್ಲ. ಸೊ ಅವಾಗ ಅವನಿಗೆ ನಾನು ನಿಜವಾಗಿಯೂ ಹುಡುಗಿನೇ ಅಂತ ಅನ್ಸೋದು ಅವನಿಗೆ ಯಾವಾಗ ಅಂತ ಹೇಳಿದ್ರೆ ಅವ್ನಿಗೆ 8ನೇ ವರ್ಷಕ್ಕೆ ಬಂದಾಗ ಅವನಿಗೆ ಅದು ಅನ್ಸತ್ತೆ. ಅದಾದ್ಮೇಲೆ ಹೆಚ್ಚಾಗಿ ಕುಟುಂಬದಲ್ಲಿ ಅವನಿಗೆ ಹೆಣ್ಣಿನ ಪಾತ್ರಕ್ಕೆ ಅನುಗುಣವಾಗಿ ನಡ್ಕೊಳ್ಳೋದು ಮುಂದಾಗ್ತಾನೆ ಹೋಗ್ತಾ ಇರತ್ತೆ. ಇದನ್ನ ನೋಡಿರ್ತಕ್ಕಂಥ ಪೋಷಕರು ಕೂಡ ನೀನು ಸರಿಯಾಗಿ ವರ್ತಿಸ್ತಾ ಇಲ್ಲ, ಹುಡುಗನ ತರನೇ ಇರಬೇಕು ಅಂತ ಹೇಳಿ ಏನೇನೆಲ್ಲ ಹಿಂಸೆಗಳನ್ನ ಅವನಿಗೆ ಕೊಡೋದಕ್ಕೆ ಮುಂದಾಗ್ತಾ ಇದ್ದಾಗ್ಲೂ ಕೂಡ ಅವನಿಗೆ ಸ್ಕೂಲ್ಗೆ ಹೋದಾಗ ಹುಡುಗಿಯರ ಜೊತೆ ಆಟ ಆಡೋದೇ ಅವನಿಗೆ ತುಂಬಾ ಇಷ್ಟವಾಗಿರ್ತಕ್ಕಂಥದ್ದಾಗಿತ್ತು. ಸೊ ಆದ್ರಿಂದ ತನ್ನ ಹೆಣ್ಣಿನ ಭಾವನೆಗಳು ಅಥವಾ ತಾನು ಹೆಣ್ಣು ಅಂತ ಅನ್ಕೊಂಡ್ಮೇಲೆ ನಾನು ಅದೇ ರೀತಿ ಇರಬೇಕು ಅಂತಾನೂ ಕೂಡ ಅವನ ಮನಸ್ಥಿತಿ ಅವನನ್ನ ತೋರ್ಪಡಿಸ್ತಾನೆ ಇರತ್ತೆ. ಸಂದರ್ಭದಲ್ಲಿ ಈ ತಂದೆ ಏನಾಗೇನೆ ಒಂದು ಏರೋನಾಟಿಕಲ್ ಡೆವಲಪ್ಮೆಂಟ್ ಸಂಸ್ಥೆಯಲ್ಲಿ ಕರ್ತನಾಗಿ ಕೆಲಸ ಮಾಡ್ತಾ ಇದ್ದು ಒಂದು ಗೌರವಯುತವಾಗಿರ್ತಕ್ಕಂಥ ತನ್ನ ಘನತೆ ಪ್ರತಿಷ್ಠೆಯನ್ನ ಅವರು ಕಾಪಾಡ್ಕೊಂಡು ಬಂದಿರ್ತಾರೆ.
ಇಂಥ ಸಂದರ್ಭದಲ್ಲಿ ಪಕ್ಕದವರು ನೆಂಟರಾಗ್ಲಿ ಸಂಬಂಧಿಕರಾಗ್ಲಿ ಎಲ್ಲರೂ ಬಂದ್ಬಿಟ್ಟು ನಿಮ್ಮ ಮಗ ಯಾಕೆ ಈ ತರ ಆಡ್ತಾ ಇದ್ದಾನೆ, ಅವ್ನ್ ಸರಿ ಅಲ್ಲ, ಜನ ಎಲ್ಲ ಸೇರ್ಕೊಂಡು ನಿಮ್ಮ ಮಗನನ್ನ ಸಂಘ ಚಕ್ಕ 9 ಅಂತ ಈ ತರ ಎಲ್ಲ ಕರೀತಿದ್ದಾರಲ್ಲ ಅಂತ ಹೇಳಿ ಅವನನ್ನ ಹೇಳಿದಾಗ ಅವ್ರ ತಂದೆಗೆ ತಡ್ಕೊಳಕ್ ಆಗ್ತಾ ಇರಲಿಲ್ಲ. ಬಟ್ ಇವನ್ಗೂ ಕೂಡ ಅದನ್ನ ತಡ್ಕೊಳಕ್ ಆಗ್ತಿರಲಿಲ್ಲ. ರಿಪೀಟ್ ಅವ್ರಿಗೆ ಆನ್ಸರ್ ಅನ್ನ ಕೊಡಕ್ಕೂ ಕೂಡ ಅವನ ಕೈಲಿ ಆಗ್ತಾ ಇರ್ಲಿಲ್ಲ. ಇವೆಲ್ಲವನ್ನ ಅವನೇನ್ ಮಾಡ್ಕೊಳ್ತಿದ್ದ, ಒಳಗಡೆ ನುಂಗ್ಕೊಳ್ತಾ ಇದ್ದ. ಹೀಗೆ ಒಂದ್ ಸಂದರ್ಭದಲ್ಲಿ ಏನಾಗ್ಬಿಡತ್ತೆ, ಜಗದೀಶ್ ಕುಂಟೆಬಿಲ್ಲೆ ಹುಡುಗಿಯ ಜೊತೆ ಸೇರ್ಕೊಂಡು ಕುಂಟೆಬಿಲ್ಲೆ ಆಟವನ್ನ ಆಟ ಆಡ್ತಾ ಇರ್ತಾರೆ. ಸೊ ಕುಂಟೆಬಿಲ್ಲೆ ಆಟ ಆಡ್ತಾ ಇರ್ಬೇಕಾದ್ರೆ ಅಪ್ಪ ಏನ್ ಮಾಡ್ತಾನೆ, ಎಲೆಕ್ಟ್ರಿಕ್ ವೈರ್ ವಿದ್ಯುತ್ ತಂತಿನ ಇಟ್ಕೊಂಡು ಬಂದು ಅವನಿಗೆ ಹೆಂಗ್ ಬೇಕೋ ಹಂಗೆ ರಪ್ಪ 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 ಅಂತ ಹೇಳಿ ಒಡೆದು ಮನೆ ಕರ್ಕೊಂಡ್ ಬರ್ತಾರೆ. ಮನೆ ಕರ್ಕೊಂಡ್ ಬಂದ್ಮೇಲೆ ಮನೆಯೊಳಗೆ ಬಿಸಿ ಬಿಸಿಯಾಗಿ ಕುದೀತಾ ಇರ್ತಕ್ಕಂಥ ನೀರು ಅಥವಾ ಬಿಸಿಯಾಗಿರ್ತಕ್ಕಂಥ ನೀರನ್ನ ಅವನ ಕಾಲ್ ಮೇಲೆ ಹಾಕ್ತಾರೆ. ಅದಾದ್ಮೇಲೆ ಅವನಿಗೆ ಆ ಹುರಿಯಿಂದ ತಡ್ಕೊಳಕ್ ಆಗ್ದಲ್ಲಿ ಇನ್ಯಾವತ್ತೂ ಕೂಡ ನಾನು ಹುಡುಗಿಯಂತೆ ಒರೆಸೋದಿಲ್ಲ ಅಂತ ಹೇಳಿ ಅವ್ರು ಅನ್ಕೊಂಡಿದ್ರು ಕೂಡ ಅವನ ಒಳಗಡೆ ಅದು ಮತ್ತೆ ಮತ್ತೆ ಏನಾಗಿತ್ತು, ಮತ್ತೆ ಅದು ನಾನು ಅದೇ ತರ ನಡ್ಕೊಳ್ತೀನಿ ಅಂತ ಅವ್ನ ಮನಸ್ಸಿನಲ್ಲಿ ಇರುತ್ತೆ. ಬಟ್ ಹೊರಗಡೆ ಅದನ್ನ ತೋರಿಸ್ಕೊಳ್ಳೋದಿಲ್ಲ. ಸೊ ಹೀಗೆ ಇರ್ಬೇಕಾದಾಗ ಅವನಿಗೆ 9 ವರ್ಷ ಆಗತ್ತೆ. ಎಲ್ಲವೂ ಕೂಡ ಅವನಿಗೆ 9 ಅಥವಾ 8 ವರ್ಷ ಆಗಿದ್ದ ಸಂದರ್ಭದಲ್ಲೇ ನಡೀತು. ಆ ನೀರು ಬಿದ್ದಿದ ತಕ್ಷಣ ಅವನೇನಾಗ್ತಾನೆ, ಜೋರಾಗಿ ಕಿರ್ಚ್ಕೊಳ್ತಾನೆ. ಅಕ್ಕಪಕ್ಕದವರೆಲ್ಲರೂ ಕೂಡ ಬರ್ತಾರೆ. ಬಂದು ಏನಾಯ್ತು ಏನಾಯ್ತು ಅಂತ ಹೇಳಿ ಕೇಳ್ತಾನೆ. ಆಗ ಅವ್ರ ಅಪ್ಪ ಏನ್ ಹೇಳ್ತಾನೆ ಅಂತ ಹೇಳಿದ್ರೆ, ನನ್ನ ಮಗ ಈ ರೀತಿ ವರ್ತಿಸ್ತಿದ್ದಾನೆ, ನಾನಿಲ್ಲಿ ಕೆಲಸ ಮಾಡ್ತಿದ್ದೀನಿ, ಜನ ಎಲ್ಲರೂ ಅವನನ್ನ ಚಕ್ಕ ಸಂಘ ಅಂತ ಹೇಳಿ ಕರೀತಿದ್ದಾರೆ, ಇದನ್ನ ನಾನು ಒಪ್ಪಿ ಹೆಂಗ್ ಸುಮ್ನಿರ್ಬೇಕು ಅಂತ ಅವ್ರಪ್ಪ ಕ್ವಶನ್ ಮಾಡ್ತಾನೆ. ಆ ತಕ್ಷಣಕ್ಕೆ ಅವನಿಗೆ ನೀರು ಬಿದ್ದಿರ್ತಕ್ಕಂಥ ಸಂದರ್ಭದಲ್ಲಿ ಏನಾಗುತ್ತೆ, ಅವನ ಕಾಲುಗಳೆಲ್ಲವೂ ಕೂಡ ಪೂರ್ತಿಯಾಗಿ ಬೆಂದೋಗ್ತವೆ. ಅವನಿಗೆ ಮಾತಾಡಕ್ಕೂ ಕೂಡ ಆಗ್ತಾ ಇಲ್ಲ. ತಾಯಿ ತಮ್ಮಂದ್ರೆಲ್ಲರೂ ಕೂಡ ಬರ್ತಾರೆ. ಅವರು ಕೂಡ ಏನೂ ಬಿಡಿಸೋದಕ್ಕಾಗ್ಲಿ ಅಥವಾ ಏನಕ್ಕೆ ಆತರ ಹೊಡಿತೀರಿ ಏನೂ ಕೇಳಕ್ ಹೋಗ್ತಾ ಇಲ್ಲ. ಕೋಪ ಅನ್ನೋದು ಅವ್ರ ತಂದೆಯಿಂದ ಕಡಿಮೆ ಆಗ್ತಾನೆ ಇಲ್ಲ. 3 ತಿಂಗಳ ಕಾಲ ಅವನ್ನ ಮನೆಯಲ್ಲಿ ಕೂಡಾಕ್ಬಿಡ್ತಾರೆ. ಸೊ ಕೂಡಾಕಿರೋದ್ರಿಂದ ಸ್ನೇಹಿತರನ್ನ ನೋಡಕ್ಕಾಗ್ಲಿಲ್ಲ, ಸ್ಕೂಲ್ಗೆ ಹೋಗಕ್ಕಾಗ್ಲಿಲ್ಲ, ಏನೇನೂ ಮಾಡಕ್ಕಾಗ್ಲಿಲ್ಲ. ಸೊ ಅವಾಗ ಒಂಟಿತನ ಅನ್ನೋದು ಅವನಿಗೆ ಕಾಡೋದಕ್ಕೆ ಶುರುವಾಗ್ತಾ ಹೋಗುತ್ತೆ. ಸೊ ಒಂಟಿತನವನ್ನ ಅವನ್ ಏನ್ ಮಾಡ್ಬೇಕು, ಇವಾಗ ಒಂಟಿತನದಿಂದ ದೂರ ಆಗ್ಬೇಕು. ಸೊ ಅವಾಗ ಏನ್ ಮಾಡ್ತಾನೆ, ಮನೆಯಲ್ಲೇ ಮನೆ ಕೆಲಸಗಳನ್ನ ಕಲಿತಾ ಹೋಗ್ತಾನೆ. ಹುಡುಗಿಯರು ಏನೇನ್ ಕೆಲಸವನ್ನ ಮಾಡ್ತಾ ಇರ್ತಾರೋ ಮನೆಯಲ್ಲಿ ಆ ರೀತಿಯಾಗಿರ್ತಕ್ಕಂಥ ಕೆಲಸಗಳನ್ನ ನಾನು ಕೂಡ ಮಾಡ್ಬೇಕು ಅಂತ ಹೇಳಿ ಮುಂದಾಗ್ತಾ ಹೋಗ್ತಾನೆ. ಅವಾಗ ಪಾತ್ರೆ ತೊಳೆಯೋದಾಗ್ಲಿ, ಅಮ್ಮನ ಜೊತೆ ಅಡುಗೆ ಮಾಡೋದಾಗ್ಲಿ, ಬಟ್ಟೆ ತೊಳೆದು ಅದು ಒರೆಸಿ ಸ್ವಚ್ಛ ಮಾಡೋದಾಗ್ಲಿ, ಮುಂತಾದ ಕೆಲಸಗಳನ್ನು ಹೀಗೆ ಮಾಡ್ತಾ ಹೋಗ್ತಾನೆ. ಮಹಿಳೆಯರು ಮನೆಯಲ್ಲಿ ಏನೇನ್ ಕೆಲಸ ಮಾಡ್ತಿರ್ತಾರೆ ಅದೆಲ್ಲ ಕೆಲಸವನ್ನ ಕಲ್ತ್ಕೊಳ್ತಾನೆ. ಅದಾದ್ಮೇಲೆ ರಂಗೋಲಿ ಹಾಕೋದನ್ನು ಕೂಡ ಕಲ್ತ್ಕೊಳ್ತಾನೆ. ಸೊ ಇದ್ರ ಮೂಲಕವಾಗಿ ತನ್ನ ಏಕಾಂತವನ್ನ ಮನೆಯ ಒಳಗಡೆ ಕಳೀತಾ ಹೋಗ್ತಾನೆ. ಇದರಿಂದ ಅವನಿಗೆ ಖುಷಿನೂ ಕೂಡ ಆಗಿರುತ್ತೆ. ಯಾಕೆಂದ್ರೆ ಹುಡುಗಿಯರು ಏನೇನ್ ಕೆಲಸಗಳೆಲ್ಲ ಮಾಡ್ತಾರೋ ಅದೆಲ್ಲವನ್ನ ಕೂಡ ನಾನು ಮಾಡ್ತಾ ಇದ್ದೀನಿ. ಸೊ ಈ ರೀತಿ ತನ್ನ ಬದುಕನ್ನು ಅವನು ಗುರುತಿಸ್ಕೊಳ್ಳೋದಕ್ಕೆ ಮುಂದಾಗ್ತಾ ಹೋಗ್ತಾನೆ. ಅದಾದ ನಂತರ ಹೀಗೆ 4 ಗೋಡೆಗಳ ಮಧ್ಯೆ ತನ್ನ ಜೀವನವನ್ನು ಕಳೀತಾ ಇರತಕ್ಕಂತಹ ಸಂದರ್ಭದಲ್ಲಿ ಅವನು ಹೆಜ್ಜೆ ಆಗ್ತಾ ಇದ್ದಾಗ್ಲೂ, ಮಾತಾಡ್ತಾ ಇದ್ದಾಗ್ಲೂ ಗಂಡಸಿನಂತೆ ಅದಿರೋದೇ ಇಲ್ಲ, ಹುಡುಗಿ ತರನೇ ಇರುತ್ತೆ. ಸೊ ಯಾಕೆ ಇವ್ನಿನ್ನು ಈ ತರ ಆಡ್ತಾ ಇದ್ದಾನೆ ಅಂತ ಹೇಳಿ ಅವ್ರು ಅನ್ಕೊಳ್ತಾರೆ. ಬಟ್ ಅವನ ಒಳಗಡೆ ಗಂಡು ಅನ್ನೋದಕ್ಕಿಂತ ಹೆಣ್ಣು ಅನ್ನೋದು ಜಾಸ್ತಿ ಕೂತ್ಕೊಂಡಿರತ್ತೆ. ಸೊ ಅವಾಗ ಅವನು ಮನೆಯಲ್ಲಿ ಏನ್ ಮಾಡ್ತಾ ಇರ್ತಾನೆ ಅಂತ ಹೇಳಿದ್ರೆ, ದ್ವಿಪಾತ್ರವನ್ನ ಅವನು ಪ್ಲೇ ಮಾಡ್ತಾ ಇರ್ತಾನೆ. ಒಂದ್ ಕಡೆ ಅಪ್ಪ ಅಮ್ಮ ಇದ್ದಾಗ ಗಂಡಸಾಗಿ ಕಾಣ್ತಾನೆ. ಇನ್ನೊಂದ್ ಕಡೆ ಅಪ್ಪ ಅಮ್ಮ ಇಲ್ದಾಗ ಹೆಣ್ಣಾಗಿ ಅವನು ತನ್ನ ಆಸೆಗಳನ್ನ ಈಡೇರಿಸ್ಕೊಳ್ತಾ ಹೋಗ್ತಾ ಇರ್ತಾನೆ. ಸೊ ಇದೆಲ್ಲ ನೋಡಿ ಎಷ್ಟೇ ಫೋರ್ಸ್ ಮಾಡಿ ಏನೇನೇ ಮಾಡಿದ್ರು ಕೂಡ ಅವನು ಬದಲಾಗ್ಲಿಲ್ವಲ್ಲ ಅಂತ ಹೇಳ್ಬಿಟ್ಟು ಅವ್ನು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತಾರೆ. ಸೊ ವೈದ್ಯರು ತಂದೆಯ ಮಗನನ್ನ ಸ್ವಲ್ಪ ಔಷಧಿ ಕೊಟ್ಟು ಅವನ ದೇಹ ಪೂರ್ತಿ ಎಲ್ಲವನ್ನ ಚೆಕ್ ಮಾಡ್ತಾರೆ. ಎದೆ, ತಲೆ, ಬೆನ್ನು, ಈ ರೀತಿ ಎಲ್ಲ ಕಡೆ ತಂತಿಗಳನ್ನ ಅಂಟಿಸೋದ್ರ ಮೂಲಕವಾಗಿ ನೋಡ್ತಾರೆ. ಸೊ ಅದೆಲ್ಲ ಮಾಡ್ತಾ ಇರ್ಬೇಕಾದಾಗ ಇವನಿಗೆ ಭಯ ಆಗ್ತಾ ಇರುತ್ತೆ. ತಂದೆ ತಾಯಿಗಳು ಕೂಡ ಇರ್ತಾರೆ. ಆಮೇಲೆ ಅವನ ಬಟ್ಟೆಯನ್ನ ಬಿಚ್ಚಿಸ್ತಾರೆ. ಎಲ್ಲವನ್ನ ನೋಡೋದ ಮೇಲೂ ಕೂಡ ಏನೂ ಆಗ್ಲಿಲ್ವಲ್ಲ ಅಂತ ಹೇಳಿ ಡಾಕ್ಟರ್ ಹಾಗೆ ಬಿಡ್ತಾರೆ. ಅದಾದ್ಮೇಲೆ 2-3 ತಿಂಗಳಾಗತ್ತೆ. ಅದಾದ್ಮೇಲೆ ನಾವು ಸಾಂಪ್ರದಾಯಿಕ ವೈದ್ಯರು ಅಂತ ಹೇಳಿ ಕರಿತೀವಲ್ವಾ, ಆ ರೀತಿಯಾಗಿರ್ತಕ್ಕಂಥ ಒಬ್ಬ ಮಂತ್ರವಾದಿ ಅಥವಾ ಆ ಒಂದು ಹಿನ್ನೆಲೆಯಲ್ಲಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಹತ್ರಕ್ಕೆ ಕರ್ಕೊಂಡು ಬರ್ತಾರೆ. ಅವನ ದೇಹದ ಒಳಗಡೆ ಯಾವುದೋ ದೆವ್ವ ಇದೆ ಅಂತ ಅವನಿಗೆ ಹೆಂಗ್ ಬೇಕು ಹಂಗೆಲ್ಲ ಬೇವಿನ ಕಡ್ಡಿಲಾಗ್ಲಿ, ನಿಂಬೆ, ಅರಿಶಿನ, ಕುಂಕುಮ ಎಲ್ಲವನ್ನ ಬಳಸ್ಬಿಟ್ಟು ಹೇಳ್ತಾರೆ ಏನೇನೋ ಆಗಿದೆ ಅಂತ ಹೇಳಿ. ಅದಕ್ಕೆ ಚಿತ್ರಹಿಂಸೆಯನ್ನ ಕೊಡ್ತಾರೆ. ಅದನ್ನು ಕೂಡ ಅವನು ತಡ್ಕೊಳ್ತಾನೆ. ಸೊ ಇದೆಲ್ಲವನ್ನ ತಡ್ಕೊಂಡ್ಮೇಲೆ ಆ ಸಂದರ್ಭದಲ್ಲಿ ಏನಾಗತ್ತೆ, ಯಾರು ಕೂಡ ಇವನಲ್ಲಿ ಈ ತರ ಆಗಿದೆ, ಈ ತರ ಆಗ್ತಾ ಇದೆ, ನಾವು ಅವನನ್ನ ನೋಡ್ಕೊಳ್ಬೇಕು ಅಂತ ಹೇಳಿ ಯಾರು ಕೂಡ ಅವನ ಹತ್ರಕ್ಕೆ ಬರಲೇ ಇಲ್ಲ. ಸೊ ಆದ್ರಿಂದ ಅವರೆಲ್ಲರೂ ಕೂಡ ನನ್ನಿಂದ ದೂರ ಅಂತ ಹೇಳಿ ಅವನು ಅನ್ಕೊಳ್ಳೋದಕ್ಕೆ ಮುಂದಾಗ್ತಾ ಹೋಗ್ತಾನೆ.